15ನೇ ತಾರೀಕು ಮೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಬಿಎಂಪಿ ಬದಲಾವಣೆಯಾಗಿ ಅಸ್ತಿತ್ವಕ್ಕೆ ನೋಟಿಫಿಕೇಶನ್ ಆಗಿದೆ. 24ನೇ ತಾರೀಕು ಅಂದರೆ 120 ದಿನದಲ್ಲಿ ಆ ಕಾರ್ಪೊರೇಷನ್ ಫಾರ್ಮ್ ಮಾಡಲೇಬೇಕು. ಸೊ ಅದರಿಂದ ನಾವು ಎಲ್ಲ ಶಾಸಕರ ಹತ್ರ ಸಲಹೆಗಳನ್ನು ಕೇಳಿದ್ದೇವೆ. ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಅಂತ ಅನೇಕರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಒಂದು 3-4 ಜನ ಲೀಡರ್ ಆಫ್ ದಿ ಅಪೋಸಿಷನ್ ಕೂಡ ನಾನು ಚರ್ಚೆ ಮಾಡಲಿದ್ದೇನೆ. ಅವ್ರ ಸಲಹೆಯನ್ನು ತೆಗೆದುಕೊಂಡು ಫೈನಲ್ ಡಿಸಿಷನ್ನು ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಅಲ್ಲಿ ನಾನು ಮಾಡ್ತೇನೆ, ಎಷ್ಟು ಕಾರ್ಪೊರೇಷನ್ ಆಗಬೇಕು ಅಂತೇಳಿ. ಅದಾದ ಮೇಲೆ ಲೇಟರ್ ಎಲ್ಲೆಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಆಮೇಲೆ ತೀರ್ಮಾನ ಮಾಡ್ತೇವೆ. ಫಸ್ಟು ಈಗ ಏನು ಏರಿಯಾ ಇದೆ ಅಷ್ಟು ಏರಿಯಾ ಮಾತ್ರ ಈಗ ನೋಟಿಫಿಕೇಶನ್ ನಾವು ಮಾಡಿದ್ದೇವೆ. 15ನೇ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಮ್ಮ ಹೊಸ ಅಥಾರಿಟಿ ಫಂಕ್ಷನಿಂಗು ಶುರು ಆಗ್ತದೆ. ಇವತ್ತು ಮುಖ್ಯವಾಗಿ ಫ್ಲಡ್ ಅಫೆಕ್ಟೆಡ್ ಏರಿಯಾಗೆ, ಎವ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿ MLAಗಳನ್ನ ಕನ್ಸಲ್ಟೇಷನ್ ಮಾಡಿ ಎಲ್ಲೆಲ್ಲಿ ನಾವು ಎಮರ್ಜೆನ್ಸಿ ಕೆಲಸ ತೆಗೆದುಕೊಳ್ಬೇಕು ಅದಕ್ಕೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ಆಥರೈಸ್ ಮಾಡಿದ್ದೀವಿ. ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿಕೊಂಡು ಫೀಲ್ಡಲ್ಲಿದ್ದು ಅದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡು ಅವರು ಮಾಡಲೇಬೇಕಾಗ್ತದೆ. ಸೊ ಏನೇನು ಬಜೆಟ್ ಬೇಕೋ ಅದಕ್ಕೆ ತಕ್ಕಂಥ ಬಜೆಟನ್ನು ಕೂಡ ನಮ್ಮ ಕಾರ್ಪೊರೇಷನಿಂದ ಸರ್ಕಾರದಿಂದ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇವತ್ತು ಕೆಲವು ಟ್ಯಾಂಕ್ಗಳಿಗೆ ನೀರಿನ ವಿಚಾರದಲ್ಲಿ ಏನೇನು ಕೆಲಸ, ಈ ಬೆಳ್ಳೂರು ಟ್ಯಾಂಕು ಎಲ್ಲ ಕೆಲವು ಕಡೆ ಸೌತ್ ಭಾಗದಲ್ಲಿ ಜಾಸ್ತಿ ಕಂಪ್ಲೇಂಟ್ಗಳು ಬಂದಿದೆ. ಅದು ಕೂಡ ಈಗಾಗಲೇ ನಾವು ಅವ್ರಿಗೆ ಆ ಸೀಸನ್ ತಕ್ಕಂತೆ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಆ ನೀರನ್ನು ಟ್ಯಾಂಕಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ, ಆಮೇಲೆ ಕುಡಿಯೋ ನೀರಿಗೆ ಕಾರ್ಪೊರೇಷನ್ ವತಿಯಿಂದ BWCSBಯಿಂದ ಈಗಾಗಲೇ ನಾವು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿ ಟ್ಯಾಂಕರ್ಸಲ್ಲಿ ಕುಡಿಯುವಂಥ ನೀರನ್ನು ಕೊಡುವಂಥ ವ್ಯವಸ್ಥೆ, ಈ ದಂಧೆ ಏನಿತ್ತು ಅದನ್ನೆಲ್ಲ ಕೂಡ ಮಾಡಿ ಅದಕ್ಕೆ 600 ರೂಪಾಯಿ 740 ರೂಪಾಯಿ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಒಳ್ಳೆ ಕುಡಿಯೋ ನೀರನ್ನೇ ಕೊಡುವಂಥ ಕೆಲಸ. ಆಮೇಲೆ ಮುಂದಕ್ಕೆ ನಾವು ಬೆಂಗಳೂರ ಇರುವಂಥ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗನ್ನು ಮಾರೋಂಥದ್ದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈಗ 27,665 ಜನ ನಾವು ಫುಟ್ಪಾತಲ್ಲಿ ಮಾರ್ತಾ ಇದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ, ತಳ್ಳೋ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು, ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ, ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನು ನಾವು ನೋಟಿಫೈ ಮಾಡ್ತೀವಿ. ಅಂಥ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತಳ್ಕೊಂಡು ಹೋಗ್ಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ತಳ್ಳೋ ವೆಹಿಕಲ್ ಆಗಿರ್ಬೋದು, 4 ಥರ ಗಾಡಿಗಳನ್ನು ನಾವು ಈಗಾಗಲೇ ಡಿಸೈನ್ ಮಾಡಿದ್ದೀವಿ. ಈಗಾಗಲೇ ಸುಮಾರು 3,755 ಜನ ನಮಗೆ ವಾಹನ ಕೊಡಿ ಅಂತೇಳಿ ಅವರು ನಮ್ಗೆ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 4 ಥರ ಗಾಡಿಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ಸದ್ಯದಲ್ಲಿ ನಾವು ಫೈನಲೈಸ್ ಮಾಡ್ತಾ ಇದ್ದೀನಿ. ಈಗೂ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನು ಹೇಳ್ತಾ ಇದ್ದೀನಿ, ಎಲ್ಲ ಶಾಸಕರಿಗೂ ತಿಳಿಸಿದ್ದೇನೆ. ನಾಳೆ ನಮ್ಮ ಮೇಲೆ ಒತ್ತಡ ತರಕ್ಕೆ ಹೋಗ್ಬೇಡಿ ಅಂತ. ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಳ್ಳಿ. ಏಕೆಂದರೆ ಕಾನೂನಲ್ಲಿ ಫುಟ್ಪಾತಲ್ಲಿ ಅಂಗಡಿಗಳು ಮಾಡ್ಕೊಳ್ಳಿಕ್ಕೆ ಇರುವುದಿಲ್ಲ. ಒಂದೇ ಸತಿ ಅದನ್ನು ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಾವು ಸಿಸ್ಟಮೆಟಿಕ್ ಆಗಿ ಆ ಏರಿಯಲ್ಲಿ ಅವನ್ನೆಲ್ಲ ಶಿಫ್ಟ್ ಮಾಡಲಿಕ್ಕೆ, ಪಾದಚಾರಿಗಳು ಓಡಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಅದು